ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ಕೆಲವೊಂದು ನಮ್ಮ ಇಲ್ಲಿ ಎಲ್ಲ ಕಡೆಗೂ ಕೂಡ ಹಿಂದೂ ಧರ್ಮದ ಒಂದು ಕೆಲವೊಂದು ಕಾರ್ಯಕ್ರಮಗಳು ನಡೀತದೆ. ಮತ್ತೇನಂತ ಕೇಳಿದ್ರೆ, ಆ ಧರ್ಮದ ಕಾರ್ಯಕ್ರಮ ನಡಿಬೇಕಾದ್ರೆ ಯಾರೋ ಒಬ್ಬ ಲೈನಲ್ಲಿ ಬಾ ಅಂತ ಹೇಳಿಬಿಟ್ಟು ಶಾಲ್ ಕುಡುಗುವಂಥದ್ದು. ಮತ್ತೇನಂತ ಕೇಳಿದ್ರೆ, ನಮ್ಮದೊಬ್ಬ ಫ್ರೆಂಡ್ ಹೋಗಿದ್ರು. ಮರಿ ಯಾರು ಇಲ್ಲ, ಅಲ್ಲಿ ನೋಡ್ರೆ ಎಂಡ ಕುಡ್ಕೊಂಡು ಬೀಳುತ್ತಾ, ಇಲ್ಲಿ ನೋಡ್ರೆ ದೊಡ್ಡ ಲೈನಲ್ಲಿ ಬಾ ನಮಗೆ ಗೈಡ್ ಮಾಡ್ತಾ ಅಂತ ಒಬ್ಬ ಹೇಳ್ದ ನನಗೆ. ಮತ್ತೇನಂತ ಕೇಳಿದ್ರೆ, ಇಲ್ಲಿ ಇಂಥವರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಿ ಏನು ನಮ್ಮ ಧರ್ಮದ ಒಂದು ಕೇಸರಿ ಬಣ್ಣವನ್ನು ಕೆಲವೊಂದು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ, ರಾವಣ ನೋಡಿ ಸೀತಾಮಾತೆಯನ್ನು ಅಪಹರಣ ಮಾಡ್ಬೇಕಾದ್ರೆ ಋಷಿ ಪಾತ್ರ ಹಾಕಿದ್ದ. ಆವಾಗ ಕೂಡ ಅವು ಕೇಸರಿ ಬಣ್ಣವನ್ನೇ ಬಳಸಿದ. ಆ ಒಂದು ನಿಟ್ಟಿನಲ್ಲಿ ಇಂಥ ಕಳ್ಳರ ಡಗ ಹಾಕೋರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಲೈನಲ್ಲಿ ಬಾ ಅಂತ ಹೇಳೋರು. ಅದಕ್ಕಾಗಿ ನಮ್ಮ ಹಿಂದೂ ಧರ್ಮದ ಒಂದು ಕೇಸರಿ ಸಾಲನ್ನು ಎಲ್ಲರೂ ಹಾಕೊಳ್ಳುವಂಥದ್ದಾಗೋಗ್ಬಿಟ್ಟಿದೆ. ರಾವಣದ ಕುಲದವರೇ ಜಾಸ್ತಿ ಆಗೋಗ್ಬಿಟ್ಟಿದೆ ಊರಿನಲ್ಲಿ. ಅದಕ್ಕೆ ಸ್ವಲ್ಪ ಅವರು ಕೇಸರಿ ಹಾಕಬೇಕಾದ್ರೆ, ನಮ್ಮ ಧರ್ಮದ ಒಂದು ಪವಿತ್ರ ಸಾಲ ಹಾಕ್ಬೇಕಾದ್ರೆ 18 ಸಾರಿ ಯೋಚನೆ ಮಾಡಬೇಕು. ಯಾಕಂತ ಕೇಳಿದ್ರೆ, ಒಬ್ಬ ನೋಡ್ರೆ ಹೆಂಡು ಹುಡುಕಾಗಿರ್ತಾ, ಮತ್ತೊಮ್ಮೆ ನೋಡ್ರೆ ಹಕ್ಕಪತಿ ಆಗಿರ್ತಾ, ಮತ್ತೊಮ್ಮೆ ನೋಡ್ರೆ ದೊಡ್ಡ ಒಸಿ ಆಡೋ ಮಾಡ್ತಾ, ಏನೇನೋ ಇನ್ಲೀಗಲ್ ಆ್ಯಕ್ಟಿವ್ ಮಾಡೋರು ಕೂಡ ಆ ದಿನ ಸಾಲ ಹಾಕೊಂಡು ಹಿಂಗೆ ಮಾಡ್ಕೊಂಡು ಕುಡುಗೋರೇ ಜಾಸ್ತಿ ಆಗೋಗ್ಬಿಟ್ಟಿದೆ. 12 ಕುಡುಗ್ಬಿಟ್ರೆ ಅವ್ನು ದೊಡ್ಡ ಮನುಷ್ಯ. ಮತ್ತು ದೊಡ್ಡ ಜನರ ಸಂಗಡೆ ಫೋಟೋ ವೀಡಿಯೋ ಮಾಡ್ಕೊಬಿಟ್ರೆ ಅವ್ನು ಭಾಳ ದೊಡ್ಡ ಮನುಷ್ಯ ಅವ್ರು ತಿಳ್ಕೊಬಿಟ್ಟಿದ್ದಾರೆ. ಮತ್ತೇನು ದೊಡ್ಡ ವೀಡಿಯೋ ಮಾಡೋದು ಫೋಟೋ ಮಾಡೋದು ಮಾಡಿಬಿಟ್ರೆ ಅವನಷ್ಟು ದೊಡ್ಡ ಮನುಷ್ಯ ಮತ್ತು ಯಾರಿಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ಅವರು.